ಕರ್ನಾಟಕ ರಾಜ್ಯ ಸರ್ಕಾರವು ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಜಾತಿ ಮತ್ತು ಒಂದು ಸಮೀಕ್ಷೆಗೆ ದಿನಾಂಕ ಈ ತಿಂಗಳ 27ರಿಂದ ಅಕ್ಟೋಬರ್ 7ರವರೆಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪ್ರಕಾರ ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ರಾಜ್ಯ ಕುರುಬರ ಸಂಘ ಮತ್ತು ಜಿಲ್ಲಾ ಕುರುಬರ ಸಂಘ, ಈಗ ನಾವು ತಾಲೂಕು ಕುರುಬರ ಸಂಘ ವತಿಯಿಂದ ಏನು ಈ ಸಮೀಕ್ಷೆಗೆ ಬರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ಒಂದು ತಪ್ಪು ಮಾಹಿತಿ ಕೊಡದೇ ನಮ್ಮ ಕುರುಬ ಸಮಾಜದ ಬಂಧುಗಳು, ಆ ಕುಟುಂಬದ ಸದಸ್ಯರು, ಬಂದಂಥ ಅಧಿಕಾರಿಗಳಿಗೆ ತಾವು ಯಾವುದೇ ಒಂದು ಗೊಂದಲವನ್ನು ಮೂಡಿಸ್ಕೊಳ್ಳದೆ ನಾವು ಕುರುಬ ಸಮಾಜದವರು ಅಂತ ಹೇಳಬೇಕು. ಮತ್ತು ಗೆಜೆಟ್ ನಂಬರ್ 0809 ಅಂತ ಆ ನಂಬರನ್ನು ಸಹ ನೀವು ಬರ್ತಕ್ಕಂಥ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಂತೇಳಿ ಈ ಮೂಲಕ ತಾಲೂಕು ಕುರುಬರ ಸಂಘದ ವತಿಯಿಂದ ತಮ್ಮೆಲ್ಲರೂ ನಾನು ಮನವಿ ಮಾಡಿಕೊಳ್ತೀನಿ. ಅದೇ ರೀತಿ ಇವತ್ತೇನು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ, ಇದು ಹಿಂದುಳಿದ ವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ. ಯಾಕಂದರೆ ನಾವು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲರೂ ಸಮಾಜ ಮುಂದೆ ಬರಬೇಕಾದ್ರೆ ನಮಗೆ ಜಾತಿ ಎಂಬುದು ಒಂದು ಪ್ರಮುಖ ಘಟ್ಟವಾಗಿರುತ್ತದೆ. ಈಗಾಗಲೇ ನಾವು 2A ಸೇರ್ಕೊಂಡಿದ್ದೀವಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಏಕೆಂದರೆ ನಮ್ಮ ತಾಲೂಕಿನ ಎಲ್ಲ ಕುಟುಂಬದ ಸದಸ್ಯರು ಮತ್ತು ನಮ್ಮ ಸಮಾಜದ ಮುಖಂಡರುಗಳು, ನಮ್ಮ ಸಮಾಜದ ಬಂಧುಗಳು, ನಮ್ಮ ಸಮಾಜದ ಸ್ನೇಹಿತರು ಮತ್ತು ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ತಮ್ಮ ಕುಟುಂಬದ ಸದಸ್ಯರಿಗೆ ಯಾವುದೇ ರೀತಿಯ ಗೊಂದಲವನ್ನು ಮೂಡಿಸದೆ ಈಗಾಗಲೇ ಹೇಳಿದ ಪ್ರಕಾರ ಜಾತಿ ಕಾಲಂನಲ್ಲಿ ನಂಬರ್ 9ರಲ್ಲಿ ಸರ್ಕಾರದ ಗೆಜೆಟ್ ನಂಬರ್ 0809 ಕುರುಬ ಅಂತ ಕಡ್ಡಾಯ ನಗಿಸಬೇಕಂದಲ್ಲಿ ನಾನು ಈ ಪತ್ರಿಕಾ ಮುಖಾಂತರ ನಾನು ಸಮಾಜದ ಬಂಧುಗಳನ್ನು ಮನವಿ ಮಾಡ್ಕೊಳ್ತೀನಿ. ಮತ್ತು ಉಪಜಾತಿ ಕಾಲಂನಲ್ಲಿ ಸಹ ಕುರುಬ ಎಂದ ಜಾತಿಯನ್ನು ನಮಿಸಬೇಕು. ಉಪಜಾತಿ ಕಾಲಂ ಬರುತ್ತಲ್ಲ, ಅದರಲ್ಲೂ ಸಹ ಕುರುಬ ಎಂಬ ಜಾತಿ ನಮಿಸಬೇಕು. ಇನ್ಯಾವುದೇ ಪರ್ಯಾಯ ಜಾತಿ ಪದಗಳನ್ನು ಬಳಸಬಾರ್ದು ಅಂತೇಳಿ ಪ್ರತಿಯೊಂದು ಕುಟುಂಬದ ಕುರುಬ ಸಮಾಜದ ಮುಖಂಡರುಗಳು ತಿಳಿಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ಈ ದಿವಸ ನಮ್ಮ ತಾಲೂಕಿನ ಕುರುಬ ಸಮಾಜದ ಬಂಧುಗಳೇ, ಏನೀಗ ತಾಲೂಕಿನಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ, ಅದಕ್ಕೆ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಮನೆಗಳಿಗೆ ನಿಮ್ಮ ಸಮೀಕ್ಷೆಗೋಸ್ಕರ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಹೇಗೆ ನೀವು ಹೇಳಬೇಕು ಅನ್ನೋದನ್ನ ನಮ್ಮ ಗೌರವಾಧ್ಯಕ್ಷರಾದಂಥ ಮಂಜಣ್ಣವರು ಹೇಳಿದ್ದಾರೆ. ಈಗ ಕೋಡ್ ಸಂಖ್ಯೆ ಎನಲ್ಲಿ 0809 ಕುರುಬ ಅಂತಲೇ ನಮೂದನೆ ಮಾಡಬೇಕು. ಬಂಧುಗಳು, ಕುರುಬ ಸಮಾಜದ ಬಂಧುಗಳು ಅದನ್ನು ಹೇಳಬೇಕು ಬಂದಾಗ, ಸಮೀಕ್ಷೆಗೆ ಬಂದಾಗ. ಯಾಕೆ ಅಂದರೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು. ಈಗಾಗಲೇ ನೀವು ಎಲ್ಲರ ಮನೆಗಳು ಮೇಲೂ ಹಿಂದುಳಿದ ಆಯೋಗದವರು ಸ್ಟಿಕ್ಕರ್ನ ಅಂಟಿಸಿದ್ದಾರೆ.
ಅದೇ ರೀತಿ ಬರ್ತಾರೆ. 60 ಕಾಲಮ್ ಇರುತ್ತೆ. ಅದರಲ್ಲಿ ನಮ್ಮ ಯಾವ ಉಪಜಾತಿಗಳನ್ನು ಹೇಳ್ಬಾರ್ದು. ಈಗ ಇವರು ಗೌಡನ ಕುರುಬ್ರು ಇರ್ಬೋದು, ನಾನು ಉತ್ತಮ್ ಗೌಡ ಕುರುಬ್ರು ಇರ್ಬೋದು, ಉಲ್ಲೈನರ್ ಇರ್ಬೋದು, ಈ ಥರ ಸಬ್ಬು ಪಂಗಡಗಳಿದ್ದಾವೆ. ಅವನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬಂಧುಗಳೇ. ಹೇಳ್ಬೇಕಾಗಿರೋದು ಒಂದೇ, ನಾವೆಲ್ಲ ಯಾವುದೇ ಕಾಲಮ್ನಲ್ಲೂ ಕೇಳಿರೂ ಜಾತಿ ಕಾಲಮ್ 9ನಲ್ಲಿ ಕುರುಬ ಅಷ್ಟೇ ನಮೂದನೆ ಮಾಡಬೇಕು. ಯಾಕೆ ಮಾಡಬೇಕು, ಅದ್ರ ಅವಶ್ಯಕತೆ ಏನಿದೆ ಅಂದರೆ, ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಏನು ಸ್ಥಿತಿಗತಿ ಇದೆ ಅದನ್ನೇ ಸಮೀಕ್ಷೆ ಮಾಡ್ತಾ ಇರೋದು ಸರ್ಕಾರ. ಈಗ ಇಲ್ಲೊಂದೇ ಅಲ್ಲ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಿತಿಗತಿಗಳನ್ನು ಗುರುತಿಸ್ತಕ್ಕಂಥದ್ದು. ಈಗಾಗಲೇ ನಮ್ಮ ಸ್ಥಿತಿಗತಿ ಗೊತ್ತೈತೆ. ನಾವು ಕುರುಬರು ಅಂದರೆ ಕುರಿ ಕಾಯೋದು, ಕಾಡು ಗುಡ್ಡ ಬೆಟ್ಟಗಳಲ್ಲಿ ಅಲ್ಕೊಂಡು ಬರೋದು, ಕುರಿ ಮೇಗಳ ತುಪ್ಪಡನ ಕತ್ತರಿಸೋದು, ಅದರಿಂದ ಕಂಬಳಿ ಮಾಡೋದು, ಇವು ಅದು ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಾವು ಕಂಬಳಿ ಕಸುಬಿನಲ್ಲಿ ತೊಡಗಿರ್ತಕ್ಕಂಥವರೇ ಹೆಚ್ಚವು. ಈ ನಾವು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇಲ್ಲಿ ಏನು ವೇದಿಕೆಯಲ್ಲಿದ್ದೀವಿ, ಇಷ್ಟು ಜನ ಮಾತ್ರ ಸ್ವಲ್ಪ ಸುವ್ಯವಸ್ಥಿತವಾಗಿದ್ದೀವಿ. ಇನ್ನು ಉಳಿದಂಥವ್ರು ನಮ್ಮ ಹುಲಿಕುಂಟೆ ಹೋಬಳಿ ಆಗಲಿ, ಗೌಡಗೆರೆ ಹೋಬಳಿ ಆಗಲಿ ಬಂದರೆ 1 ಎಕರೆ ಜಮೀನಿಲ್ಲ, ಮನೆ ಇಲ್ಲ, ಇರೋಕ್ಕೆ ವಾಸಕ್ಕೆ ತುಂಬ ಶೋಚನೀಯ ಪರಿಸ್ಥಿತಿಯಾಗಿದ್ದಾರೆ. ಆದ್ದರಿಂದ ಅವರ ಸಮೀಕ್ಷೆ ಮಾಡ್ತಕ್ಕಂಥದ್ದು ಈಗಾಗಲೇ ತುಳಿತುಕೊಳ್ಪಟ್ಟವ್ರೆ, ಸಮಾಜದಲ್ಲಿ ರಾಜಕೀಯವಾಗಿ ತುಳಿತುಕೊಳ್ಪಟ್ಟವ್ರೆ, ಸಾಮಾಜಿಕವಾಗಿದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಜೀವನ ಮಾಡೋದೇ ಕಷ್ಟ ಅಂದರೆ ವಿದ್ಯಾಭ್ಯಾಸ ಹೆಂಗೆ ಮಾಡ್ತಾರೆ? ಅದಕ್ಕೋಸ್ಕರ ಆ ಸ್ಥಿತಿಗತಿ ಗುರುತಿಸೋದಕ್ಕೋಸ್ಕರನೇ ಈ ಸಮೀಕ್ಷೆ ಮಾಡಿಸ್ತಕ್ಕಂಥದ್ದು. ನಾವು ಯಾತಿರಿ ಆರ್ಥಿಕವಾಗಿ ಹೆಂಗಿದ್ದೀವಿ ಅಂತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಬಂಧುಗಳೇ. ಅದು ಭಾಳ ಮುಖ್ಯವಾದ್ದು. ಇದೇನು ನಮ್ಮ ಬಡತನ ನಿರ್ಮೂಲನೆ ಮಾಡಬೇಕು, ಕುರುಬರು ಮುಂದೆ ಬರಬೇಕು, ಎಲ್ಲ ಕ್ಷೇತ್ರದಲ್ಲೂ ನಾವು ಮುಂದೆ ಇರಬೇಕು ಅಂದರೆ ಮಕ್ಕಳನ್ನು ವಿದ್ಯಾವಂತರ ಮಾಡೋದೇ ಇದೆ ದೊಡ್ಡ ಅಸ್ತ್ರ. ಈ ಸ್ಥಿತಿಗೆ ಬರಬೇಕು ಅಂದರೆ ಸರ್ಕಾರ ಸಮೀಕ್ಷೆನೇ ಈಗಾಗಲೇ ಹಿಂದೊಂದು ಸರಿ ಮಾಡಿತ್ತು, ಅದು ಸರಿ ಇಲ್ಲ ಅಂತೇಳಿ ಮತ್ತೆ ಸಮೀಕ್ಷೆ ಮಾಡಿಸ್ತಾ ಇರೋದೀಗ. ಆ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕುರುಬ ಅಂತ ನಮೂದನೆ ಮಾಡಿದಾಗ ನಮ್ಮ ಜನಸಂಖ್ಯೆ ಗೊತ್ತಾಗುತ್ತೆ, ನಮ್ಮ ಸ್ಥಿತಿಗತಿ ಗೊತ್ತಾಗುತ್ತೆ. ತದನಂತರ ಸರ್ಕಾರ ಘೋಷಣೆ ಮಾಡುತ್ತೆ ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ಅಂತ. ಅದಾಗಲಿಲ್ಲ ಅಂದರೆ ಹೋರಾಟ ಇದ್ದಿದ್ದೆ, ಹೋರಾಟ ಮಾಡೋದು ಪಡಿಲೇಬೇಕು, ಹೋರಾಟಕ್ಕೆ ನಿಲ್ಲಲೇಬೇಕಾಗ್ತೈತಿ. ಅದರಿಂದ ತಾವೆಲ್ಲರೂ ಬಂಧುಗಳು, ಶಿರಾ ತಾಲೂಕಿನಲ್ಲಿರುವ ಎಲ್ಲ ಕುರುಬ ಸಮಾಜದ ಬಂಧುಗಳು ಇದಕ್ಕೆ ಸಹಕರಿಸಬೇಕು. ಎಲ್ಲರೂ ಒಂದೇ ಇದನ್ನು ಕುರುಬ ಅಂತೇಳಿ ನಮೂದನೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.